ಹಲೋ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ನಿಮ್ಮ ಪ್ರಿಪ್ರೇಷನ್ ಮಸ್ತಾಗಿ ಹೋಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಡೋಂಟ್ ಮೇಕ್ ಯುವರ್ ಸೆಲ್ಫ್ ಡಿಮೋಟಿವೇಟೆಡ್. ಆಲ್ವೇಸ್ ರಿಮೆಂಬರ್, for every question there is a solution. Okay, so ನಿಮ್ಮ ಸಲುವಾಗಿ ಒಂದು ಫುಲ್ ಸೊಲ್ಯೂಷನ್ ವಿಡಿಯೋ ತೊಗೊಂಬಂದಿದ್ದೇನೆ. ಏನಪ್ಪ ಸೊಲ್ಯೂಷನ್ ವಿಡಿಯೋ ಅಂದರೆ, ಈ ಯಾರ್ಯಾರು ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ ಇದ್ದಾರಲ್ಲ, ಈ ವಿಡಿಯೋ ನಿಮ್ಮ ಸಲುವಾಗಿನೇ ಕಂಪ್ಲೀಟ್ಲಿ. ಈಗ ನೀವು ಈ ವಿಡಿಯೋದಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಯಾವ ಥರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕ್ಸ್ಕಲ್ ಕೆಮಿಸ್ಟ್ರಿ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಓದಬಹುದು ಮತ್ತು ಯಾವುದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋದು ನಿಮಗೆ ನಾನು ಫುಲ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. ಆಯಿತಾ? ಸೊ ಲೆಟ್ ಸ್ಟಾರ್ಟ್. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಆಕ್ಚುಲಿ ಡಿಸ್ಲೈಕ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಭಾಳ ಹುಡುಗರು ನೋಡಿದ್ದೇನೆ ವೆನ್ ಎವರ್ ಐ ಟು ಟೇಕ್ ಅ ಲೈವ್ ಕ್ಲಾಸಸ್. ಓಕೆ, ಯಾವಾಗ ಲೈವ್ ಕ್ಲಾಸಸ್ ತಗೋತಿದ್ದೆ ಅಲ್ಲ, ಆ ಲೈವ್ ಕ್ಲಾಸಸ್ನಲ್ಲಿ ನೋಡಿದೆ, ನಾನು ಅಬ್ಸರ್ವೇಷನ್ ಮಾಡಿದೆ. ಲೈಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮ್ಯಾಮ್ ಯಾರು ಡಿಫಿಕಲ್ಟ್ ಆಗ್ತಿದೆಯಪ್ಪ ನಿಮಗೆ ಅಂದರೆ, ಮ್ಯಾಮ್ ಆಲ್ಕೋಹಾಲ್ಸ್ದಲ್ಲಿ ಯಾವ ರಿಯಾಕ್ಷನ್ ತಿಳಿತಿಲ್ಲ ಮ್ಯಾಮ್, ಅಲ್ಲಿ ಹೈಟ್ ಚಾಪ್ಟರಿಂದ ಯಾವುದು ಕ್ವಶನ್ಸ್ನ ಯಾವ ಥರ ಕೇಳ್ತಾರಂತ ಗೊತ್ತಾಗ್ತಿಲ್ಲ ಮ್ಯಾಮ್. ದಿಸ್ ವಾಸ್ ಆಕ್ಚುಲಿ ದ ಕ್ವಶನ್ಸ್ ವಿಚ್ ವಾಸ್ ಆಸ್ಕ್ಡ್. ಸೊ ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವೇರ್ even asking me the numerical problems. Ma'am, please make the numerical problems separate video. Yes, I will make it, as I promised you. Separate numerical videos will be done, or else one time I'll take a live session itself on the numerical problems. Okay, but you people need to promise that after seeing this video, ee video ನೋಡಿದ ತಕ್ಷಣ ನೀವು ಅದನ್ನ ಫಾಲೋ ಮಾಡ್ತೀರಾ. ಸೊ ನೀವು ಅಕಸ್ಮಾತ್ ಅದನ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಕೆಮಿಸ್ಟ್ರಿದಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೋಬಹುದು. ಬಹಳ ಟಫ್ ಇಲ್ಲ, ಅದು ಸ್ಕೋರ್ ಮಾಡೋದು ಬಹಳ ಈಸಿ ಇದೆ. ಜಸ್ಟ್ ದ ಥಿಂಗ್ ಇಸ್, ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿಯನ್ನು ಮಾಡಬೇಕು. ಓಕೆ, ಮೇನ್ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ. ಓಕೆ, ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಆಕ್ಚುಲಿ ಲೂಸ್ ದ ಮಾರ್ಕ್ಸ್ ಇನ್ ದ MCQs. ಸೊ ಮೋಸ್ಟ್ ಆಫ್ ದೆಮ್, ಎವ್ರಿ ಚಾನಲ್, ಎವ್ರಿ ಒನ್ ಇನ್ ಯೋರ್ ಕಾಲೇಜಸ್ ಅಂಡ್ ಎವ್ರಿಥಿಂಗ್, ದೇ ಆರ್ ಫೋಕಸಿಂಗ್ ಮೋಸ್ಟ್ ಆನ್ ದ MCQs. ಬಿಕಾಸ್ MCQs ಫಸ್ಟ್ ಆಫ್ ಆಲ್ KCETಗೂ ನಿಮ್ಗೆ ಹೆಲ್ಪ್ ಆಗುತ್ತೆ, ನೀಟಿಗೆ ಹೆಲ್ಪ್ ಆಗುತ್ತೆ, JEಗೆ ಹೆಲ್ಪ್ ಆಗುತ್ತೆ ಅಕಸ್ಮಾತ್ ಬರೀತಿದ್ರೆ. ಸೊ ಎಲ್ಲದಕ್ಕಂತೂ ಹೆಲ್ಪ್ ಆಗುತ್ತೆ. ಬಟ್ MCQ ಸಾಲ್ವ್ ಮಾಡೋದು ಈಸಿನಾ? ಸೊ ಎಲ್ಲರಿಗೂ ಅದು ಕ್ವಶನ್ ಮಾರ್ಕ್, ರೈಟ್? ಈವನ್ ಐ ಯೂಸ್ ಟು ಫೀಲ್ ವೆರಿ ಡಿಫಿಕಲ್ಟ್ ವೆನ್ ಐ ವಾಸ್ ಲರ್ನಿಂಗ್ ಡೂಯಿಂಗ್ ದ PUC. ನನಗೆ MCQ ಅಂದರೆ ಒಂದು ಬಿಗ್ ಹೆಡ್ಏಕ್ ಇರ್ತಿತ್ತು. ಸೊ ನನಗೆ MCQ ಅಲ್ಲಿ ಸ್ಕೋರ್ ಮಾಡೋದಂದ್ರೆ ಬಿಗ್ ಹೆಡ್ಏಕು. ನಾನು ಏನು ಯೋಚನೆ ಮಾಡ್ತಿದ್ದೆ, ಕಾಲೇಜ್ಗೆ ಹೋಗೋಣ, ಕಾಲೇಜ್ಗೆ ಹೋದ ತಕ್ಷಣ ಅಲ್ಲಿ ಯಾರಾದರೂ ಕೇಳ್ಬಿಡೋಣ. ಎಕ್ಸಾಮ್ ಟೈಮ್ದಲ್ಲಿ ಒಬ್ಬನಿಗೆ ಯಾರಾದರೂ ಶಾಣೆದವ್ನು ಕೇಳ್ಬಿಟ್ರೆ ಆಯ್ತು, ಅವನು ಆನ್ಸರ್ ಹೇಳ್ತಾನೆ ಕೈಯಿಂದ, ಸಾಕು ಅಂತ ನಿಮಗೆ ಅನಿಸುತ್ತೆ. ಬಟ್ ದ ಸಿಚುವೇಶನ್ ವಿ ಡೋಂಟ್ ನೋ. So sometimes copy ಮಾಡ್ಲಿಕ್ಕೆ ಆಗಲ್ಲ, and copy is just a stupid thing. You should never do it. Okay, waste ಅದು. ಸೊ ಒಂದೊಂದು ಸಲ ನಿಮಗೆ ಅನ್ಸುತ್ತೆ, ಏನು ಬಿಡಪ್ಪ MCQ ಒಂದು 2-3 ಕ್ವಶನ್ ಕೇಳಿದ್ರೆ ಏನಾಗೋದಿದೆ ಅಂತ. ದಟ್ ಇಸ್ ನಾಟ್ ಕಾಲ್ಡ್ ಆಸ್ ಅ ಚೀಟಿಂಗ್ ಅಂತ. ಯು ಹ್ಯಾವ್ ಕಮ್ ಟು ದಿಸ್ ಜನರೇಷನ್ ರೈಟ್ ನಾವ್, and in this generation just by copying it's not going to help you people with any of the cases. Okay, ಏನು ಮಾಡ್ಬೋದು MCQs ಅನ್ನ ಅಂದರೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಫೀಲ್ ಡಿಫಿಕಲ್ಟಿ ಇನ್ ಸಾಲ್ವಿಂಗ್ the MCQs just because they don't know the concepts properly. ಕಾನ್ಸೆಪ್ಟ್ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿರಲಿಲ್ಲ ಅಂದರೆ MCQ ಸಾಲ್ವ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಟ್ವಿಸ್ಟ್ ಮಾಡಿ, ಏನೇನೋ ಮಾಡಿ, ರಗಡ ಮಾಡಿ ಅದನ್ನು ಕ್ವಶನ್ ಕೇಳಿರ್ತಾರೆ. ಸೊ ಅಲ್ಲಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಆಲ್ ದ MCQ ಕ್ವಶನ್ಸ್ ವಿಲ್ ಡಿಫಿಕಲ್ಟ್? ನೋ. ಸೊ ಆಲ್ ದ MCQ ಕ್ವಶನ್ಸ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಬೇರೆ 120% ಅಲ್ಲಿ ಜಸ್ಟ್ ಇಮ್ಯಾಜಿನ್ ಲೈಕ್ 5% ವಿಲ್ ಬಿ ದ ಡಿಫಿಕಲ್ಟ್, 15% ವಿಲ್ ಬಿ ವೆರಿ ಈಸಿ. ಓಕೆ, 15% ವಿಲ್ ಬಿ ವೆರಿ ಈಸಿ. ಸೊ ಡೋಂಟ್ ಥಿಂಕ್ ಟೂ ಮಚ್. ಸೊ ಹೇಗೆ 50 ಮಾರ್ಕ್ಸ್ ಸ್ಕೋರ್ ಮಾಡೋದನ್ನ ಯೋಚನೆ ಮಾಡೋಣ. ಆಮೇಲೆ ಆ 20 ಮಾರ್ಕ್ಸ್ MCQನ ಹೇಗೆ ಕಾನ್ಸಂಟ್ರೇಟ್ ಮಾಡ್ಬೇಕನ್ನೋದು ಹೇಳ್ತೇನೆ ನಿಮಗೆ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಪೀಪಲ್, ಬಟ್ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಪೀಪಲ್ ಹೇಗೆ ನೀವು MCQsನ ಟ್ಯಾಂಗಲ್ ಮಾಡ್ಬೋದು. ಓಕೆ, ಫಸ್ಟ್ ಥಿಂಗ್ ಇಸ್ about the organic chemistry, what you people need to know, that is the named reaction bank. Okay, first of all, ಯಾವ ನೇಮ್ಡ್ ರಿಯಾಕ್ಷನ್ಸ್ ಇದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ, ಅವನ್ನೆಲ್ಲ ಒಂದು ಬುಕ್ನಲ್ಲಿ ತೊಗೊಂಡು ಬರ್ಕೊಂಬಿಡಿ. ಆಯಿತಾ? ನಾನಂತೂ ಎಲ್ಲ ಥರದ್ದು ಸೆಪ್ರೇಟ್ ವಿಡಿಯೋನು ಮಾಡಿಬಿಟ್ಟಿದ್ದೇನೆ. ಆ ವಿಡಿಯೋನ ನೋಡ್ಕೊಂತು ನೀವು ಬರ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಅಷ್ಟೇ ಸಾಕು. ಕುಂತು ನೀವು NCERT ಬುಕ್ನ ಸರ್ಚ್ ಮಾಡಿದೆ, ನಾನು ನೋಟ್ಸ್ ಸರ್ಚ್ ಮಾಡಿದೆ, ಅದೆಲ್ಲ ಏನು ಮಾಡೋದು ನೆಸೆಸಿಟಿನೇ ಇಲ್ಲ. ವೇದಾಂತ ಕರ್ನಾಟಕದಲ್ಲಿ ಆಲ್ರೆಡಿ ನಾನು ನೇಮ್ಡ್ ರಿಯಾಕ್ಷನ್ಸ್ ಅನ್ನೋ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. You can go and check there. You can separately see those videos and you can write the named reactions. Okay, ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. First thing. Secondly, 60% of the organic chemistry comes from the named reactions. Example, Raymond-Thymian reaction, fixed-O, Koval's reaction, ಅಲ್ಲಾದ್ರೆ Canizer's reaction. So ಇವೆಲ್ಲ aldol condensation, ಇವೆಲ್ಲ ಕ್ವಶನ್ಸ್ ಫಿಕ್ಸ್ ಕ್ವಶನ್ಸ್. ಓಕೆ, ಅಕಸ್ಮಾತ್ ಆಗಿ ನೇಮ್ ಮೆನ್ಷನ್ ಮಾಡಲಿಲ್ಲ ಅಂದ್ರೆ, ಸಮಟೈಮ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ನೇಮ್ ಮೆನ್ಷನ್ ಮಾಡಲ್ಲ. They will not mention it as Raymond-Thymian reaction. They will
ಮೆನ್ಷನ್ ಇಟ್ ಲೈಕ್ ವಿಚ್ ಪ್ರಾಡಕ್ಟ್ ವಿಚ್ ರಿಯಾಕ್ಟೆಂಟ್ ವಿಲ್ ಫಾರ್ಮ್ ದ ವಿಚ್ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ತಾರೆ. ಆವಾಗ ನಿಮಗೆ ಕನ್ಫ್ಯೂಷನ್. ಸೊ ಯಾರ್ಯಾರು ಟಾಪರ್ಸ್ ಇದ್ದಾರೆ ಅವರೆಲ್ಲ ಬರೆದು ಬಿಡ್ತಾರೆ. ಬಟ್ ಯಾರು ಎವರೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅಂಡ್ ಹೂ ಆರ್ ವೆರಿ ಪುವರ್ ಸ್ಟೂಡೆಂಟ್ಸ್ ಹೂ ಹ್ಯಾಸ್ ಓನ್ಲಿ ಡನ್ ದ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆನ್ ದ ನೇಮ್ ಬೇಸಿಸ್. ಸೊ ನಾನು ಹೇಳಿದ್ದೇನೆ ನಿಮಗೆ ಟ್ರಿಕ್ಸ್, ನೇಮ್ ರಿಯಾಕ್ಷನ್ಸ್ ಎಲ್ಲ ಕುಂತು ಬರ್ಕೊಂಡು ಅದನ್ನ ಬ್ಯಾಟ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನೇ ಬ್ಯಾಟ್ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಹುಡುಗರು. ಸೊ ಅವ್ರು ಬ್ಯಾಟ್ ಮಾಡಿದ್ರಿಂದ ನೀವು ಯಾವ ರಿಯಾಕ್ಟೆಂಟ್ ಇಂದ ಯಾವ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ, ವಿಚ್ ಕ್ಯಾಟಲಿಸ್ಟ್ ಯೂಸ್ ಮಾಡ್ತೀರಾ ಅದನ್ನೆಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ. ನೀವು ಏನ್ ತಲೆಯಲ್ಲಿ ಇರ್ತದೆ, ರೈಮಂಡ್ ಟೈಮನ್ ಕೇಳಿದ್ರೆ ಇದಪ್ಪ ರಿಯಾಕ್ಷನ್ ಬರೀಬೇಕು ನಾನು ಅಂತ ನಿಮ್ ತಲೆಯಲ್ಲಿ ಇರುತ್ತದು. ಸೊ ಅದೇ ನೀವು ಮಾಡಿಬಿಡ್ತೀರಾ. ಅದರಿಂದ ಬಹಳ ಮಂದಿ ಕನ್ಫ್ಯೂಷನ್ ಆಗೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ. ಸೊ ಅದಕ್ಕೆ ರೈಮಂಡ್ ಟೈಮನ್ ರಿಯಾಕ್ಷನ್ ಅಂದ್ರೆ ಏನ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತಾರೆ, ಏನ್ ಕ್ಯಾಟಲಿಸ್ಟ್ ಅನ್ನ ಯೂಸ್ ಮಾಡ್ತಾರೆ, ಯಾವ ತರ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ವಾಟ್ ಇಸ್ ದ ಜನರಲ್ ಇಕ್ವೇಶನ್, ಆ ತರ ನೀವು ಅದನ್ನ ಸ್ಟಡಿ ಮಾಡಬೇಕು. ದ ವೇ ವಿಲ್ ಬಿ ದೇರ್ ಟು ಸ್ಟಡಿ ದ ನೇಮ್ಡ್ ರಿಯಾಕ್ಷನ್ಸ್. ಓಕೆ, ಸೊ ಅಕಸ್ಮಾತ್ ನೀವು ಯೋಚನೆ ಮಾಡ್ತಿದ್ರೆ ನೇಮ್ ಹೆಸರು ಹೇಳ್ಬಿಡ್ತಾರೆ, ಅದನ್ನ ಈ ಹೆಸರು ಬಂದ್ರೆ ಈ ತರ ನಾವು ಸಾಲ್ವ್ ಮಾಡ್ಬೇಕಂತ ನಿಮ್ ತಲೆಯಲ್ಲಿ ಇದೆಯಲ್ಲ ಅದನ್ನ ತೆಗೆದ್ಬಿಡಿ, ಆಯ್ತಾ. ಸೊ ಲರ್ನ್ ಇಟ್ ಇನ್ ದಾಟ್ ಬೇಸಿಸ್. ಯಾವ ಸ್ಟೆಪ್ಸ್ ನೆನ್ಪಿಟ್ಕೋಬೇಕು, ರಿಯಾಕ್ಟೆಂಟ್ ಏನಿದೆ, ರಿಯಾಕ್ಟೆಂಟ್ ಇಂದ ಯಾವ ಪ್ರಾಡಕ್ಟ್ ಫಾರ್ಮ್ ಮಾಡ್ತಿದೆ, ವಿತ್ ದ ಹೆಲ್ಪ್ ಆಫ್ ವಾಟ್ ರಿಯೇಜೆಂಟ್ ಆರ್ ವಾಟ್ ಕ್ಯಾಟಲಿಸ್ಟ್ ಇಸ್ ಬೀನ್ ಯೂಸ್ಡ್ ಇದೆ, ಅದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳೋದು ಯಾವಾಗ್ಲೂ ನೇಮ್ಡ್ ರಿಯಾಕ್ಷನ್ಸ್ ದಲ್ಲಿ. ಕ್ಲಿಯರಾ? ಅದಾದ ತಕ್ಷಣ ರೈಟ್ ಆಲ್ ದ 20+ named reactions on the single sheet, memorize the reagents and the products perfectly. That's what I said. Reagents and products ಅನ್ನ perfectly ನೆನಪಿಟ್ಕೊಳ್ಳಿ, so that it will help you to identify which is the named reaction of that. Clear? Next, if you write the correct reaction with the conditions like dry ether or NaOH or sometimes heating of 293 Kelvin, 393 Kelvin temperature use ಮಾಡಿದರೆ ಅವನ್ನೆಲ್ಲ ಮೆನ್ಷನ್ ಮಾಡಿದರೆ you will get a full marks even without a long explanation. Sometimes some teachers will prefer in the colleges for first PUC, I'm telling you. So first PUC that ಏನು prefer ಮಾಡ್ತಾರೆ ಅಂದ್ರೆ, has we know that first PUC is actually done in the college itself, right? So but the video is for second PUC. Just I'm giving the example. So ಏನು ಮಾಡ್ತಾರೆ ಅಂದ್ರೆ actually ನೀವೆಲ್ಲ ಆನ್ಸರ್ ಶೀಟ್ ಬರೀತೀರಾ. ಸಮ್ ಟೀಚರ್ಸ್ ವಿಲ್ ಪ್ರಿಫರ್ ಲೈಕ್ ನೀವು ಏನ್ ಇಕ್ವೇಶನ್ ಅನ್ನು ಬರ್ದಿರಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನೀವು. ಓಕೆ, ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ಒಬ್ಬೊಬ್ಬರು expectation ಇರುತ್ತೆ. But actually if I tell you people, in your main exams, now if you didn't give the explanation also you will get the marks. Why? Because if the reaction is being mentioned properly, it's more than enough. ಯಾವ ತರ ಕ್ವಶನ್ ಅನ್ನ ಕೇಳಿದರೆ ಅದ್ರ ಮೇಲೆ ಡಿಪೆಂಡ್ ನೀವು ಆನ್ಸರ್ಸ್ ಅನ್ನ ಹೇಗೆ ಬರೀತೀರಾ. If they have asked you directly, write the chemical equation, then write only the chemical equation. Why you people will sit and write that explanation for that? Not necessary to do it. Then afterwards in the named reactions is actually acting like a gold mine. What is that? The hack is that stop reading the theory of 10 to 15 marks come directly from the named reaction itself. The list is to focus only on these Riemann-Tiemann reaction, Cobalt's reactions, it is a Steffens, Clemenson's, Wolff-Kishner, Canizer's, Hoffman bromide reaction. So these named reactions, 20+ named reactions are there. Just I'm giving you examples. You must ಓದಿದ್ರೆ ಸಾಕು. Done. So with this only whole organic chemistry will be you people will be studying. Okay, then afterwards memorize the reactant plus the reagent and the product will be formed. You don't need to story them, just the equation gets you 100 marks itself here only. Clear? 100% marks aramagi sigutte, not necessary to do too much of things. Okay, so this is how the organic chemistry will work out. Clear? Organic chemistry ಅಂದ್ರೆ ಏನು ನೆನಪಿಟ್ಕೋಬೇಕು, named reactions ಅನ್ನ ನೆನಪಿಟ್ಕೋಬೇಕು. I have told you how to memorize the named reactions also. Next comes the inorganic chemistry. ಈ ಕಾನ್ಸಂಟ್ರೇಟ್ ಮಾಡಿ. inorganic chemistry ಅಲ್ಲಿ ಏನಾಗುತ್ತೆ, the fixed questions will be there in inorganic chemistry. What is that? The hack is D and F block elements in the coordination compounds and the have a fixed questions. Like example, D and F block elements in the give reasons are fixed. Give reasons types of questions are fixed from the D and F block elements. Lanthanides ಇಂದ actinides ಇಂದ ಎರಡರಿಂದ ಒಂದೊಂದು give reasons ಅನ್ನ ಕೇಳ್ತಾರಪ್ಪ. ಡನ್ನ. ಅದಾದ ತಕ್ಷಣ coordination compound ಇಂದ VBT ಮತ್ತೆ CFT ಮೇಲೆ ಶಾರ್ಟ್ ಕ್ವಶನ್. ಕ್ಲಿಯರ್? VBT ಮೇಲೆ ಮತ್ತೆ CFT ಮೇಲೆ ಒಂದು ಕ್ವಶನ್ ಫಿಕ್ಸು ವರ್ನರ್ಸ್ ಥಿಯರಿ ಬಗ್ಗೆ. ಕ್ಲಿಯರ್? that is practice the VBT, that is VBT is valence bond theory geometry and the hybridization of the coordination compounds. It is a guaranteed 3 marks question. That's what I said you. VBT ಮೇಲೆ 3 marks question ಫಿಕ್ಸ್ ಆಗಿ ಬೀಳುತ್ತೆ. ಟೆಲ್ ದ ಹೈಬ್ರಿಡೈಸೇಷನ್ ಜಾಮೆಟ್ರಿ ಹೇಳಿ, ಹೈಬ್ರಿಡೈಸೇಷನ್ ಹೇಳಿ ಅಂತ ಕಂಪಲ್ಸರಿ ಬರುತ್ತೆ. Sometimes they might ask the CFT question also. Like CFT question ಅಂದ್ರೆ ಹೇಗ್ತಾರೆ, ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಯಾವ ತರ which color is being produced or which energy
ಲೆವೆಲ್ಸ್ ಆರ್ ಬೇರೆ. ಅಕಸ್ಮಾತ್ ಸ್ಟ್ರಾಂಗ್ಲಿ ಫೀಲ್ಡ್ ಲಿಗೆಂಡ್ ಅನ್ನು ಯೂಸ್ ಮಾಡಿದ್ರೆ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ವೀಕ್ ಫೀಲ್ಡ್ ಲಿಗೆಂಡ್ ಅನ್ನು ಯೂಸ್ ಮಾಡಿದ್ರೆ ಎನರ್ಜಿ ಲೆವೆಲ್ ಹೇಗೆ ಬರುತ್ತೆ, ವೆದರ್ ಇಟ್ ಇಸ್ T2G ಆರ್ EG, ಆ ತರ ಕ್ವಶನ್ಸ್ ಅನ್ನು ಕೇಳಬಹುದು. ಆಯ್ತಾ. ನೆಕ್ಸ್ಟ್ ಇಸ್ ಪುಲ್-ಅಪ್ ಪಾಯಿಂಟ್ ಇಸ್ ಆಕ್ಚುಲಿ ವಾಟ್ ಯು ನೀಡ್ ಟು ಫೋಕಸ್ ಇಸ್ ಮೆಮರೈಸ್ ದ ಟೆನ್ಸ್ ಇನ್ ದ periodic table like atomic size, ionization enthalpy, and to tackle the give reason questions easily. Clear? So in D and F block element, ಅಕಸ್ಮಾತ್ ನಿಮಗೆ D and F block element ಮತ್ತೆ ಆ ಚಾಪ್ಟರ್ ಪರ್ಫೆಕ್ಟ್ ಆಗೋದಿದೆ, ಅದ್ರ ಮೇಲೆ ಎಲ್ಲ ಗಿವ್ ರೀಸನ್ ಕ್ವಶನ್ಸ್ ಆನ್ಸರ್ ಮಾಡೋದಿದೆ ಅಂದ್ರೆ ಪಿರಿಯಾಡಿಕ್ ಟೇಬಲ್ ಪರ್ಫೆಕ್ಟ್ ಇರಬೇಕು. ಕ್ಲಿಯರ್? ಸೊ ಆಕ್ಚುಲಿ ಬಿಫೋರ್ ನಿಮಗೆ ಪಿರಿಯಾಡಿಸಿಟಿ ಚಾಪ್ಟರ್ ಇತ್ತು, ಬಟ್ ಅದನ್ನ ರಿಮೂವ್ ಮಾಡಿದ್ದಾರೆ ಪೋರ್ಷನ್ ಇಂದ. ಬಟ್ ಆಕ್ಚುಲಿ ದಟ್ ಚಾಪ್ಟರ್ ವುಡ್ ಹೆಲ್ಪ್ ಯು ಪೀಪಲ್ ಅ ಲಾಟ್. ಆ ಚಾಪ್ಟರ್ ನಿಮಗೆ ಬಹಳ ಹೆಲ್ಪ್ ಮಾಡ್ತಿತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಬಟ್ ದೇ ಹ್ಯಾವ್ ರಿಮೂವ್ಡ್ ಇಟ್ ಫ್ರಮ್ ದ 10th standard also, they have removed it from the second year also. That is actually the bad decision which they had done it. Why? Because ಅದರಿಂದ ಬಹಳ ಹುಡುಗರಿಗೆ ಒಂಥರ ಬೇಸಿಕ್ ಸ್ಟ್ರಾಂಗ್ ಆಗ್ತಿತ್ತು D and F block elements ಸಲುವಾಗಿ. And even the P block elements are also there, P block elements was there, S block elements was there. That also chapter has been removed. But ಅವು ಎರಡು ಚಾಪ್ಟರ್ಸ್ ಬಹಳ ಹೆಲ್ಪ್ ಮಾಡ್ತಿತ್ತು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ D and F. But no problem, D and F elements ಅನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. So that is also very important part which you people need to understand. Clear everyone? Give reasons from the D and F block elements and coordination compound ಇಂದ ಯಾವ ಕ್ವಶನ್ಸ್ VBT ಮತ್ತೆ CFT ಬಗ್ಗೆ ಫುಲ್ ಫೋಕಸ್ ಮಾಡಬೇಕು. ತಿಳಿತಾ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡನ್. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇಲ್ಲಿ periodicity ಟೇಬಲ್ ಅನ್ನ ಚೆನ್ನಾಗಿ ನೋಡ್ಕೊಂಡ್ ಬನ್ನಿ. ಅದರಿಂದ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ D and F ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ ಮೇಲೆ. ಆಯ್ತಾ? ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಅಟೋಮಿಕ್ ಸೈಜ್, ಅಟೋಮಿಕ್ ನಂಬರ್, ಅದ್ರ ಬಗ್ಗೆನೇ ಇರೋದು ಜಾಸ್ತಿ. ಆಯ್ತಾ? ಸೊ ದಟ್ ಇಸ್ ಒನ್ ಟ್ರಿಕ್ ಐ ಕ್ಯಾನ್ ಟೆಲ್ ಯು, ರೈಟ್? ಸೊ ನೆಕ್ಸ್ಟ್ ಕಮ್ಸ್ ದ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ದಟ್ ಇಸ್ ಅ ಫ್ರೀ ಮಾರ್ಕ್ಸ್ ಸಿಗುತ್ತೆ ಬಯೋಮಾಲಿಕ್ಯೂಲ್ ಚಾಪ್ಟರ್ ಇಂದ. ಯಾವ ತರ ಫ್ರೀ ಮಾರ್ಕ್ಸ್? ಐ ಟೆಲ್ ಯು. ದಟ್ ಇಸ್ ದ ಹ್ಯಾಕ್ ಇಸ್ ದಿಸ್ ಇಸ್ ದ ಈಸಿಯೆಸ್ಟ್ ಚಾಪ್ಟರ್ ಟು ಫಿನಿಶ್ ಇನ್ ದ 2 hours. 2 hours ನಲ್ಲಿ ಹೀಗೆ ಫಿನಿಶ್ ಮಾಡ್ಕೋಬಹುದು. ವೈ? ಬಿಕಾಸ್ ಫಿಕ್ಸ್ಡ್ ಕ್ವಶನ್ಸ್ ಆರ್ ದೇರ್. ದಟ್ ಇಸ್ focus on the structure of the glucose, Howard structure, glucose, lactose, fructose, outer mele structures, especially the Howard structure. Fisher structure ಮಾಡಿ, cyclic structure ಮಾಡಿ, and even you concentrate on the Howard structure. Howard structure fix ಇರುತ್ತೆ. maltose, sucrose, one question fix ಇರುತ್ತೆ. Sometimes they ask the definitions like reducing sugar, what is the reducing sugar, definitions or difference between the RNA and DNA, ಆ ತರ questions ಕೇಳಬಹುದು. Clear? Yes, difference between the RNA and DNA, then vitamin deficiency diseases ಯಾವ್ದಿರುತ್ತೆ ಆ questions ಕೇಳಬಹುದು. We have fixed table only. You can just go through this table in the biomolecules, you'll be perfect with that. Okay? Next, afterwards, use the flowcharts to describe the protein denaturalization or enzyme action to save the time and score the full marks. So we have a box. When I was teaching you a biomolecules chapter one shot, adral helidane nanu adralla mention madidene. Please go and check there. Everything has been included there. Done? So this is what I wanted to tell you people. Before that, physical chemistry dinda please focus on your numericals properly. If you people will not focus on the numerical problems, then you people will lose the marks there itself. Especially I will tell you in the solution chapter. Solution chapter in the yav concepts ana chennagi kuntu odbeku. In that solution chapter, most of the numericals will be asked. From the formulas itself. So direct formula bariri, direct formula na use ಮಾಡ್ಕೊಂಡು solution ಅನ್ನು ಬರ್ಕೋಬಹುದು. ಆಯ್ತಾ? And then they will ask from the electrochemistry chapter, they will be asking most of the questions from the Nernst equation. Nernst equation ಮೇಲೆ short one question ಇರುತ್ತೆ. equilibrium concept ಬಗ್ಗೆ one short question ಇರುತ್ತೆ. So don't miss those things. Clear everyone? So in solution in that TFO, then freezing point 2, boiling point 2, ಅದರ ಮೇಲೆ ಒಂದು question 100% ಇರುತ್ತೆ. electrochemistry ಮೇಲೆ ಯಾವ questions, Nernst equation ಮೇಲೆ 100% shows questions ಇರುತ್ತೆ. Then chemical bonding ಮೇಲೆ you people know already the derivations, right? Zero order derivation, first order derivation and half order derivation. So ಈ derivations fix ಆಗಿ ನಿಮ್ಮ exam ನಲ್ಲಿ ಬಿದ್ದೇ ಬಿಡುತ್ತೆ. It's a very easy marks to score. Very easy concept to score in the physical chemistry also. And especially physical chemistry ದಲ್ಲಿ part E ಅಂತ ಒಂದು session ಇರುತ್ತೆ. In part E you people will be having a numerical problems of 4. So those numerical problems also you people need to focus. So ಅದರ ಸಲುವಾಗಿ physical chemistry means you focus on the numerical problems first, then you go for the theory. Why? Because theory ಕೇಳಿದ್ರು
ಬಹಳ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ವೈ ಬಿಕಾಸ್ ದೇ ವಿಲ್ ಬಿ ಆಸ್ಕಿಂಗ್ ದೋಸ್ ಪರ್ಸೆಂಟೇಜ್ ಮೋರ್ ಇನ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದರ ಸಲುವಾಗಿ ಫಿಸಿಕಲ್ ಕೆಮಿಸ್ಟ್ರಿ ಮೀನ್ಸ್ ಫೋಕಸ್ ಆನ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂಡ್ ದ ಡೆರಿವೇಶನ್ ಫ್ರಮ್ ದ ಕೆಮಿಕಲ್ ಕೈನೆಟಿಕ್ಸ್. ತಿಳಿತಾ? ಅಂಡ್ ಐ ಹ್ಯಾವ್ ಗಿವನ್ ಯು ಅ ಈಸಿ ಟ್ರಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, inorganic and physical. Hope so this video is helpful to you people for your coming preparatory to exams also, and all the best for your preparation. If in case this video is useful to you people, please make sure to subscribe to the Vedantu Karnataka and hit the like button. I'll be waiting for you people's all doubts in the comment section. ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಹೆಲ್ಪ್ ಬೇಕಿದ್ರೆ, ಯಾವುದಾದ್ರೂ ವಿಡಿಯೋಸ್ ಮಾಡೋದಿದ್ರೆ, please tell me. I will be happy to help you people. Clear? Till then, see you everyone. Please do your preparations very well. So hope so our all Vedantu Karnataka videos are helping you people, and if it is helping, make sure to share with your all friends. Okay? Till then, see you everyone.